ನಮಸ್ಕಾರ ರೈತ ಬಾಂಧವರೇ, ರಾಜ್ಯಾದ್ಯಂತ ಕಾಲುಬಾಯಿ ರೋಗ ತಡೆಗೆ ಜಾನುವಾರುಗಳಿಗೆ ಭಾರಿ ಲಸಿಕಾ ಅಭಿಯಾನ ಆರಂಭ. ರಾಜ್ಯ ಸರ್ಕಾರವು ಮೇ 22ರವರೆಗೆ ನಡೆಯುವ ವಿಶೇಷ ಅಭಿಯಾನದಲ್ಲಿ 1.14 ಕೋಟಿ ಜಾನುವಾರುಗಳಿಗೆ ಲಸಿಕೆ ನೀಡುವ ಗುರಿ ಹೊಂದಿದೆ. ಇದು ಜಾನುವಾರುಗಳ ಆರೋಗ್ಯ ರಕ್ಷಣೆ ಮಾತ್ರವಲ್ಲ, ರೈತರ ಆರ್ಥಿಕ ಭದ್ರತೆಗೆ ಸಹ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ರಾಜ್ಯದಲ್ಲಿ ಸಾಕು ಪ್ರಾಣಿಗಳ ಆರೋಗ್ಯ ಕಾಪಾಡುವುದು ಕೃಷಿ ಮತ್ತು ಹೈನುಗಾರಿಕೆ ಬಹಳ ಮುಖ್ಯ. ವಿಶೇಷವಾಗಿ ಕಾಲುಬಾಯಿ ರೋಗ ಜಾನುವಾರುಗಳಿಗೆ ತಗುಲಿದರೆ ಹಾಲಿನ ಉತ್ಪಾದನೆ ಕುಸಿಯುತ್ತದೆ, ಪ್ರಾಣಿಗಳು ದುರ್ಬಲಗೊಳ್ಳುತ್ತವೆ ಮತ್ತು ರೈತರಿಗೆ ದೊಡ್ಡ ಮಟ್ಟದ ನಷ್ಟ ಉಂಟಾಗುತ್ತದೆ. ಈ ಹಿನ್ನೆಲೆ ಪಶುಸಂಗೋಪನಾ ಇಲಾಖೆ ರಾಜ್ಯವ್ಯಾಪ್ತಿ ಲಸಿಕಾ ಅಭಿಯಾನ ಆರಂಭಿಸಿದೆ. ಈ ಅಭಿಯಾನದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ ಹಸು, ಎಮ್ಮೆ, ಕರು ಸೇರಿದಂತೆ ಕೋಟ್ಯಾಂತರ ಜಾನುವಾರುಗಳಿಗೆ ಉಚಿತವಾಗಿ ಲಸಿಕೆ ನೀಡಲಾಗುತ್ತಿದೆ. ಸರ್ಕಾರದ ಮಾಹಿತಿಯ ಪ್ರಕಾರ 84 ಲಕ್ಷಕ್ಕೂ ಹೆಚ್ಚು ದನಗಳು, 29 ಲಕ್ಷಕ್ಕೂ ಹೆಚ್ಚು ಎಮ್ಮೆಗಳು, ಒಟ್ಟು 1.14 ಕೋಟಿ ಹೆಚ್ಚು ಜಾನುವಾರುಗಳು ಈ ಅಭಿಯಾನದ ವ್ಯಾಪ್ತಿಗೆ ಬರುತ್ತವೆ. ಈ ಲಸಿಕಾ ಕಾರ್ಯಕ್ರಮವನ್ನು ಪಶುಸಂಗೋಪನಾ ಇಲಾಖೆ ಸಿಬ್ಬಂದಿ, ಪಶುವೈದ್ಯರು ಮತ್ತು ಸಹಾಯಕ ಸಿಬ್ಬಂದಿ ಮೂಲಕ ಮನೆ ಮನೆಗೆ ತೆರಳಿ ನಡೆಸಲಾಗುತ್ತಿದೆ. ರೈತರು ತಮ್ಮ ಜಾನುವಾರುಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದ ಅಗತ್ಯವಿಲ್ಲ. ಗ್ರಾಮ ಮಟ್ಟದಲ್ಲಿಯೇ ಸಿಬ್ಬಂದಿ ಬಂದು ಲಸಿಕೆ ನೀಡುತ್ತಾರೆ. ಇದರಿಂದ ರೈತರಿಗೆ ಸಮಯ ಮತ್ತು ಹಣ ಎರಡೂ ಉಳಿತಾಯವಾಗುತ್ತದೆ. ಕಾಲುಬಾಯಿ ರೋಗವು ಜಾನುವಾರುಗಳಿಗೆ ತಗುಲಿದಾಗ ಮೊದಲು ಬಾಯಿಯಲ್ಲಿ ಗಾಯಗಳು ಕಾಣಿಸುತ್ತವೆ. ನಂತರ ಕಾಲುಗಳಲ್ಲಿ ಊತ, ಗಾಯ ಉಂಟಾಗಿ ಜಾನುವಾರು ಸರಿಯಾಗಿ ನಡೆಯಲಾರದು, ತಿನ್ನುವುದು ಕಡಿಮೆಯಾಗುತ್ತದೆ. ಪರಿಣಾಮವಾಗಿ ಹಾಲಿನ ಉತ್ಪಾದನೆ ಕುಸಿಯುತ್ತದೆ. ಕೆಲವು ಸಂದರ್ಭಗಳಲ್ಲಿ ಕರುಗಳ ಜೀವಕ್ಕೂ ಅಪಾಯ ಉಂಟಾಗಬಹುದು. ಆದ್ದರಿಂದ ಈ ರೋಗವನ್ನು ತಡೆಯಲು ಲಸಿಕೆ ಅತ್ಯಂತ ಅಗತ್ಯ. ತಜ್ಞರ ಪ್ರಕಾರ ಕಾಲುಬಾಯಿ ರೋಗ ಒಂದು ಸಾಂಕ್ರಾಮಿಕ ರೋಗ. ಒಂದು ಜಾನುವಾರಿಗೆ ಬಂದರೆ ಬೇರೆ ಜಾನುವಾರುಗಳಿಗೆ ವೇಗವಾಗಿ ಹರಡುತ್ತದೆ. ಹೀಗಾಗಿ ಹಳ್ಳಿಯ ಎಲ್ಲ ರೈತರು ತಮ್ಮ ಜಾನುವಾರುಗಳಿಗೆ ಲಸಿಕೆ ಕೊಡಿಸಬೇಕು. ಕೆಲವರು ತಮ್ಮ ಜಾನುವಾರು ಆರೋಗ್ಯವಾಗಿಯೇ ಇದೆ ಎಂದು ಲಸಿಕೆಯನ್ನು ತಪ್ಪಿಸುತ್ತಾರೆ. ಆದರೆ ಅದು ದೊಡ್ಡ ತಪ್ಪು. ರೋಗ ಬರುವ ಮುಂಚೆ ಲಸಿಕೆ ನೀಡಿದಾಗ ಮಾತ್ರ ರಕ್ಷಣೆ ದೊರೆಯುತ್ತದೆ. ರಾಜ್ಯದ ಪ್ರಮುಖ ಜಿಲ್ಲೆಗಳಾದ ಬೆಳಗಾವಿ, ಹಾಸನ, ಶಿವಮೊಗ್ಗ, ತುಮಕೂರು, ಮೈಸೂರು, ಬಳ್ಳಾರಿ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಲಸಿಕಾ ಗುರಿ ನಿಗದಿಯಾಗಿದೆ. ಹೈನುಗಾರಿಕೆ ಹೆಚ್ಚಿರುವ ಜಿಲ್ಲೆಗಳಲ್ಲಿ ವಿಶೇಷ ಒತ್ತು ನೀಡಲಾಗಿದೆ. ಇದರಿಂದ ರಾಜ್ಯದ ಹಾಲು ಉತ್ಪಾದನೆ ಸುರಕ್ಷಿತವಾಗಲು ನೆರವಾಗಲಿದೆ. ರೈತರು ಗಮನಿಸಬೇಕಾದ ಮುಖ್ಯ ವಿಷಯ ಏನೆಂದರೆ, ಲಸಿಕೆ ಹಾಕಿಸಿದ ನಂತರ ಜಾನುವಾರುಗಳಿಗೆ ವಿಶ್ರಾಂತಿ ಕೊಡಿಸಬೇಕು. ಲಸಿಕೆ ಹಾಕಿದ ದಿನ ಹೆಚ್ಚು ಒತ್ತಡದ ಕೆಲಸ ಮಾಡಿಸಬಾರದು. ಶುದ್ಧ ನೀರು ಮತ್ತು ಆಹಾರ ಒದಗಿಸಬೇಕು. ಯಾವುದೇ ತೊಂದರೆ ಕಂಡು ಬಂದರೆ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಈ ಅಭಿಯಾನ ಯಶಸ್ವಿಯಾದರೆ ರೈತರಿಗೆ ದೊಡ್ಡ ಮಟ್ಟದ ಲಾಭವಾಗಲಿದೆ. ಕಾಲುಬಾಯಿ ರೋಗದಿಂದ ಉಂಟಾಗುವ ಹಾಲಿನ ಉತ್ಪಾದನಾ ನಷ್ಟ ಕಡಿಮೆಯಾಗುತ್ತದೆ, ಜಾನುವಾರುಗಳ ಆರೋಗ್ಯ ಉತ್ತಮವಾಗುತ್ತದೆ, ರೈತರ ಆದಾಯವು ಸ್ಥಿರವಾಗುತ್ತದೆ. ಸರ್ಕಾರದ ಈ ಯೋಜನೆ ಹೈನುಗಾರಿಕೆಯನ್ನು ರಕ್ಷಿಸುವ ಮಹತ್ವದ ಕ್ರಮವಾಗಿದೆ. ಆದರೆ ಕೆಲವೊಮ್ಮೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಾಹಿತಿ ಕೊರತೆಯಿಂದ ರೈತರು ಲಸಿಕೆಯನ್ನು ತಪ್ಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ತಮ್ಮ ಊರಿನ ಪಶುಸಂಗೋಪನಾ ಸಿಬ್ಬಂದಿಯ ಸಂಪರ್ಕದಲ್ಲಿರಬೇಕು. ನಿಮ್ಮ ಜಾನುವಾರಿಗೆ ಲಸಿಕೆ ನೀಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಇದು ನಿಮ್ಮ ಕುಟುಂಬದ ಆದಾಯ ರಕ್ಷಣೆಗಾಗಿ ಅಗತ್ಯ. ವಿಶೇಷವಾಗಿ ಹಾಲು ಉತ್ಪಾದನೆ ಮೇಲೆ ಅವಲಂಬಿತವಾಗಿರುವ ರೈತರಿಗೆ ಈ ಲಸಿಕಾ ಅಭಿಯಾನ ಅತ್ಯಂತ ಮುಖ್ಯ. ಒಂದು ಜಾನುವಾರು ರೋಗಕ್ಕೆ ತುತ್ತಾದರೆ ಅದರ ಪರಿಣಾಮ ಸಂಪೂರ್ಣ ಹಿಂಡಿನ ಮೇಲೆ ಬೀಳಬಹುದು. ಹೀಗಾಗಿ ಮುಂಜಾಗ್ರತಾ ಕ್ರಮವೇ ಉತ್ತಮ ರಕ್ಷಣೆ. ಸರ್ಕಾರದ ಗುರಿ ಕೇವಲ ಲಸಿಕೆ ನೀಡುವುದು ಮಾತ್ರವಲ್ಲ, ರೈತರಲ್ಲಿ ಜಾಗೃತಿ ಮೂಡಿಸುವುದೂ ಆಗಿದೆ. ಪಶುಪಾಲನಾ ಕ್ಷೇತ್ರದಲ್ಲಿ ರೋಗ ನಿಯಂತ್ರಣ ಸಾಧಿಸಿದರೆ ರಾಜ್ಯದ ಹಾಲು ಉತ್ಪಾದನೆ ಹೆಚ್ಚುತ್ತದೆ, ರೈತರ ಆದಾಯ ಹೆಚ್ಚುತ್ತದೆ, ಗ್ರಾಮೀಣ ಆರ್ಥಿಕತೆ ಬಲವಾಗುತ್ತದೆ. ಹೀಗಾಗಿ ರೈತ ಬಾಂಧವರೇ, ನಿಮ್ಮ ಹಸು, ಎಮ್ಮೆ, ಕರುಗಳಿಗೆ ಕಾಲುಬಾಯಿ ಲಸಿಕೆ ತಪ್ಪದೇ ಕೊಡಿಸಿ. ಸರ್ಕಾರದ ಉಚಿತ ಸೇವೆಯನ್ನು ಬಳಸಿಕೊಳ್ಳಿ. ಲಸಿಕೆ ನೀಡುವುದು ಇಂದು ಸಣ್ಣ ಕೆಲಸವಾದರೂ ನಾಳೆ ದೊಡ್ಡ ನಷ್ಟ ತಪ್ಪಿಸುವ ಭದ್ರತಾ ಕ್ರಮವಾಗಿದೆ. ಜಾನುವಾರುಗಳ ಆರೋಗ್ಯವೇ ರೈತರ ಆಸ್ತಿ. ಜಾನುವಾರುಗಳ ಸುರಕ್ಷಿತವಾದರೆ ರೈತರ ಆದಾಯ ಸುರಕ್ಷಿತ. ಆದ್ದರಿಂದ ಸರ್ಕಾರದ ಈ ರಾಜ್ಯವ್ಯಾಪಿ ಲಸಿಕಾ ಅಭಿಯಾನವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು. ಇದು ನಿಮ್ಮ ಕೃಷಿ ಭಾರತ್ ಚಾನೆಲ್ನ ವಿಶೇಷ ಮಾಹಿತಿ. ಈ ಮಾಹಿತಿ ಉಪಯುಕ್ತವಾಗಿದೆ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ರೈತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.